ಫಸ್ಟ್ PUC ಹಿಸ್ಟ್ರಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ ರೀತಿ ಒಳಗೊಂಡಿರ್ತದೆ ಮಾಹಿತಿ ತಿಳಿಸಿಕೊಡ್ತೀನಿ. ಸೊ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿದೆ ಪ್ರಥಮ PUC ಇತಿಹಾಸ ಇಂಪಾರ್ಟೆಂಟ್ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ. ಇಸ್ಲಾಂ ಧರ್ಮದ 5 ಆಧಾರ ಸ್ತಂಭಗಳನ್ನು ಬಗ್ಗೆ ಬರೆಯಿರಿ. ಬಿಸ್ಮಾರ್ಕ್ನ ರಕ್ತ ಮತ್ತು ಕಬ್ಬಿಣದ ನೀತಿ ಜರ್ಮನಿ ಏಕೀಕರಣಕ್ಕೆ ಕಾರಣವಾಯಿತು, ಸಮರ್ಥಿಸಿ. ಅಲಿಪ್ತ ಚಳವಳಿಯ ಉದಯಕ್ಕೆ ಕಾರಣಗಳನ್ನು ವಿವರಿಸಿ. ಮಾನವನ ವಿಕಾಸನಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ಚರ್ಚಿಸಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ಎನ್ಯುವಲ್ ಎಕ್ಸಾಮ್ನಲ್ಲಿ ಇದೇ ಪ್ರಶ್ನೆ ಕೇಳಲಾಗಿದೆ. ಅಗಸ್ಟಸ್ ಸೀಸರನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಭೌಗೋಳಿಕ ಅನ್ವೇಷಣೆಗಳನ್ನು, ಕಾರಣಗಳು ಮತ್ತು ಫಲಿತಾಂಶಗಳನ್ನು ಕುರಿತು ಚರ್ಚಿಸಿ. ಮೊದಲ ಜಾಗತಿಕ ಯುದ್ಧದ ಕಾರಣ ಮತ್ತು ಪರಿಣಾಮಗಳು ವಿವರಿಸಿ. ಪ್ರಥಮ PUC ವಿದ್ಯಾರ್ಥಿಗಳಿಗೆ ಇತಿಹಾಸ ಇಂಪಾರ್ಟೆಂಟ್ ಪ್ರಶ್ನೆಗಳು ನೋಡಿಕೊಳ್ಳೋಣ. ವಿಶ್ವದ ಬೃಹತ್ ಪಿರಮಿಡ್ ಯಾವುದು? ಧಾರ್ಮಿಕ ಸುಧಾರಣೆ ನಾಯಕರು ಯಾರು? ಫಿನಿಕ್ಸ್ ಜೈನಿಯನ್ನು ಕಂಡುಹಿಡಿದವರು ಯಾರು? ವಾಟರ್ಲೂ ಕದನ ಯಾವ ವರ್ಷ ನಡೆಯಿತು? ಇಟಲಿಯಲ್ಲಿ ಫ್ಯಾಸಿಸಂ ಸ್ಥಾಪಿಸಿದವರು ಯಾರು? ಇತಿಹಾಸದ ಯಾವುದಾದ್ರು 2 ವ್ಯಾಖ್ಯೆಗಳನ್ನು ತಿಳಿಸಿ. ಮಾನವನ ವಿಕಾಸನಕ್ಕೆ ಸಂಬಂಧಿಸಿದಂತೆ ಚಾರ್ಲ್ಸ್ ಡಾರ್ವಿನ್ ಪ್ರಾಪ್ತಿಸಿದ 2 ಸಿದ್ಧಾಂತಗಳು ಯಾವುವು? ನಾಗರಿಕ ಬೆಳವಣಿಗೆ ಸಹಾಯಕವಾದ ಯಾವುದಾದ್ರು 2 ಶೋಧನೆಗಳನ್ನು ತಿಳಿಸಿ. ರೋಮ್ ನಗರದ ಸ್ಥಾಪಕರು ಯಾರು? ಇಸ್ಲಾಂ ಧರ್ಮದ 2 ಪ್ರಮುಖ ಪಂಗಡಗಳು ಯಾವುವು? ಮಧ್ಯಕಾಲೀನ ಯುರೋಪಿನಲ್ಲಿ ಕಂಡುಬರುವ 2 ವಾಸ್ತುಶೈಲಿಗಳನ್ನು ಯಾವುದು? ಪುನರ್ಜೀವನ ಕಾಲದ ಯಾರಾದರೂ 2 ವಿಜ್ಞಾನಿಗಳನ್ನು ಹೆಸರಿಸಿ. ಓಸ್ಮನ್ ಟೀ ಪಾರ್ಟಿ ಎಂದರೇನು? ರಷ್ಯಾ ಕ್ರಾಂತಿಯ ಕಾಲದ 2 ಪಕ್ಷಗಳು ಹೆಸರಿಸಿ. ಯಂಗ್ ಇಟಲಿ ಉದ್ದೇಶಗಳೇನು? ಶೀತಲ ಸಮರ ಕೊನೆಗೊಳಿಸಿದ ಅಮೆರಿಕ ಮತ್ತು ರಷ್ಯಾ ಅಧ್ಯಕ್ಷರು ಹೆಸರಿಸಿ. ಅಲಿಪ್ತ ಚಳವಳಿಯ 2 ತತ್ವಗಳನ್ನು ಬರೆಯಿರಿ. ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ. ಯೇಸು ಕ್ರಿಸ್ತನ ಬೋಧನೆಗಳನ್ನು ವಿವರಿಸಿ. ಜರ್ಮನಿಯ ಏಕೀಕರಣಕ್ಕೆ ಬಿಸ್ಮಾರ್ಕ್ನ ಪಾತ್ರವನ್ನು ಚರ್ಚಿಸಿ. ವಿಶ್ವಸಂಸ್ಥೆ ಅಂಗಸಂಸ್ಥೆಗಳ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಶೀತಲ ಸಮರ ಕಾರಣಗಳನ್ನು ವಿವರಿಸಿ. ಭಾರತ ಮತ್ತು ಅಲಿಪ್ತ ಚಳವಳಿಯ ಸಂಬಂಧಗಳನ್ನು ಕುರಿತು ಬರೆಯಿರಿ. ಮಾನವನ ವಿಕಾಸನಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ಚರ್ಚಿಸಿ. ಚೀನಾ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿ. ಭೌಗೋಳಿಕ ಅನ್ವೇಷಣೆಯ ಕಾರಣಗಳು ಮತ್ತು ಫಲಿತಾಂಶಗಳನ್ನು ಕುರಿತು ವರ್ಣಿಸಿ. ಮೊದಲನೇ ಜಾಗತಿಕ ಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ. ಕಾಲಾನುಕ್ರಮ: ಇಟಲಿಯ ಏಕೀಕರಣ, ಹಿಜರಾಶಕೆ, ಕಾಮನ್ವೆಲ್ತ್, ಸ್ವತಂತ್ರ ರಾಜ್ಯಗಳ ಒಕ್ಕೂಟ ಸ್ಥಾಪನೆ, ಮೊದಲನೇ ಒಲಿಂಪಿಕ್ಸ್ ಪಂದ್ಯಾವಳಿ, 2ನೇ ಜಾಗತಿಕ ಯುದ್ಧ ಆರಂಭ. ಇದು ಈ ನಿಮಗೆ ಒದಗಿಸಿರುವ ಭಾರತ ಭೂಪಟದ ಕೆಳಗಿನ ಯಾವುದಾದ್ರೂ 5 ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಮತ್ತು ಪ್ರತಿಯೊಂದು ಸ್ಥಳದ ಬಗ್ಗೆ 2 ವಾಕ್ಯದಲ್ಲಿ ಬರೆಯಿರಿ. ಮ್ಯಾಪ್ನಲ್ಲಿ ಕೂಡ ಗುರುತಿಸಬೇಕು, ಹಾಗೆ ಇದರ ಬಗ್ಗೆ ಕೂಡ ಬರೀಬೇಕು. ಫಸ್ಟ್ PUC ಹಿಸ್ಟ್ರಿ ಅಥವಾ ಇತಿಹಾಸ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಒಳಗೊಂಡಿತ್ತು ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ. ಇಷ್ಟಾದರೆ ಲೈಕ್ ಕೂಡ ಮಾಡಿ.